ಓಂ ಸ್ವರ್ಣಾಕರ್ಷಣ ಕಾಲ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ಸಹ ಸನಾತನ ಧರ್ಮದಲ್ಲಿ, ಹಿಂದೂ ಸಂಪ್ರದಾಯದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ಪರಂಪರೆಗಳಲ್ಲಿ ಜಗತ್ಸರ್ವಂ ದೈವಾಧೀನಂ, ಜಗತ್ತೆಲ್ಲವೂ ಕೂಡ ದೈವ. ಆ ದೈವಕ್ಕೆ ನಾವು ಅದನ್ನು ಒಂದು ಕುಟುಂಬ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವು ಪರಿಕಲ್ಪನೆ ಮಾಡ್ಕೋತೀವಿ. ಆ ದೇವರಿಗೆ ಹೆಂಡತಿ, ದೇವರ ಮಕ್ಕಳು ಎಲ್ಲವನ್ನೂ ಹೇಳೋ ಜೊತೆಗೆ ಬಹುವಿಶೇಷವಾಗಿ ದೇವತಾನುಗ್ರಹ ಪಡಿಬೇಕು ಅಂದರೆ ಆ ದೇವರ ವಾಹನ ಯಾವುದು? ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರ ದರ್ಶನ ಮಾಡ್ಕೋತೀವಿ, ಹೊರಟು ಬಂದುಬಿಡ್ತೀವಿ. ಆದರೆ ಅಲ್ಲಿ ಪರಿಹಾರ, ಅಲ್ಲಿರ್ತಕ್ಕಂಥ ಆ ಪರಿಕರಗಳೇನಿದೆ, ಅಲ್ಲಿರ್ತಕ್ಕಂಥ ಪರಿವಾರ ದೇವತೆಗಳು ಯಾರು ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತಿನ ಸಹ ತಿಳ್ಕೊಬೇಕಾಗಿರುತ್ತೆ. ಇವತ್ತು ಆ ಪರಿವಾರ ದೇವತೆಗಳಲ್ಲಿ ದೇವತೆಗಳ ವಾಹನಗಳನ್ನು ಅಲ್ಲಿ ದೇವರ ಮುಂದೆ ಸ್ಮರಣೆ ಮಾಡಿಕೊಂಡ್ರೆ ಬಹಳಷ್ಟು ಶುಭ ಆಗುತ್ತೆ. ಇವತ್ತಿನ ಸಹ ಎಷ್ಟೋ ಜನರಿಗೆ ಯಾವ ದೇವರ ವಾಹನ ಕೆಲವು ನಮಗೆ ಗೊತ್ತಾಗ್ಬಿಡುತ್ತೆ. ಶಿವ ಅಂದ ತಕ್ಷಣ ನಾವು ನಂದಿ ಅಂದ್ಬಿಡ್ತೀವಿ, ತಕ್ಷಣ ನಮಗೆ ಅದು ಎಲ್ರಿಗೂ ಗೊತ್ತಿರೋದು. ಆದರೆ ಇವತ್ತಿನ ಸಹ ಎಲ್ಲ ದೇವರುಗಳ ವಿಷಯ ಕೂಡ ತಿಳ್ಕೊಬೇಕು. ಇನ್ನು ವಿನಾಯಕ ಅಂದಾಗ ಅಥವಾ ಗಣಪತಿ ಅಂದಾಗ ತಕ್ಷಣವೇ ನಾವು ಇಲಿ ಅಂತೀವಿ. ಆದರೆ ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಆ ಇಲಿಯ ದರ್ಶನವನ್ನು ಕೂಡ ನಾವು ಮಾಡ್ಕೋಬೇಕು. ಇಲ್ಲ ಅಲ್ಲಿ ಕಾಣಿಸ್ತಾ ಇಲ್ಲ, ಆದರೆ ಸ್ಮರಣೆ ಕೂಡ ಮಾಡ್ಕೋಬೇಕು ಅಂತೂ ಕೂಡ ಶಾಸ್ತ್ರಗಳಲ್ಲಿ ಹೇಳುತ್ತೆ. ಇವತ್ತಿನ ಸಹ ದೇವತೆಗಳ ವಾಹನಗಳ ದರ್ಶನ ಫಲ ಅದ್ಭುತ, ಅಲ್ಲಿಗೆ ಪರಿಪೂರ್ಣ ಆಗುತ್ತೆ. ಒಂದು ಆಹಾರವನ್ನು ಸೇವನೆ ಮಾಡಿದಾಗ ಪೂರ್ತಿಯಾಗಿ ಆಹಾರವನ್ನು ಎಲ್ಲವನ್ನೂ ಕೂಡ ಸೇವನೆ ಮಾಡಿದ್ರೆ ಅದು ಪರಿಪೂರ್ಣ. ಒಂದು ಕ್ಷೇತ್ರಕ್ಕೆ ಹೋದಾಗ ಕ್ಷೇತ್ರದ ದೇವರ ದರ್ಶನ ಮಾಡ್ಕೊಂಡು ಆಚೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಕ್ಷೇತ್ರದ ವಾಹನಗಳ ದೇವರ ವಾಹನ ಕೂಡ ನಾವು ದರ್ಶನ ಮಾಡಿಕೊಂಡ್ರೆ ಒಳ್ಳೆಯದು. ಕೆಲವನ್ನು ಇವತ್ತಿನ ದಿವಸ ನಾವು ಸಾಮಾನ್ಯವಾದ ದೇವತೆಗಳ ವಾಹನಗಳನ್ನು ತಿಳ್ಕೊಳ್ಳೋಣ. ಪ್ರಪ್ರಥಮವಾಗಿ ಪ್ರಥಮ ಪೂಜಿತ ವಿನಾಯಕನ ವಾಹನ ಇಲಿಯನ ದರ್ಶನ. ಹಾಗೆಯೇ ಶಿವನ ವಾಹನ ಹಸು ಅಥವಾ ಎತ್ತು, ಏನು ವೃಷಭ ಅಂತೇನು ಕರಿತೀವಿ, ಆ ವೃಷಭ ಅಲ್ಲಿ ಬಸವಣ್ಣನ ದರ್ಶನ ಮಾಡಿಕೊಂಡ್ರು ಸಾಕು. ಇನ್ನು ಪಾರ್ವತೀ ದೇವಿ, ಆ ತಾಯಿಯ ವಾಹನ ಯಾವುದು? ಸಿಂಹ ವಾಹನ. ಪಾರ್ವತೀ ದೇವಿಯನ್ನು ನಾವು ದರ್ಶನ ಮಾಡ್ತಾ ಇದ್ದೀವಿ. ಅಮ್ಮ ಸಿಂಹವಾಹಿನಿ, ನಿನಗೆ ನಮಸ್ಕಾರ ಅಂತ ಹೇಳಿದ್ರೆ ಸಾಕು. ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ಯಾವುದು? ನವಿಲನ್ನು ಸ್ಮರಣೆ ಮಾಡ್ಕೊಳ್ಳೋದು. ಸುಬ್ರಹ್ಮಣ್ಯ ಸ್ವಾಮಿ, ಕುಮಾರಸ್ವಾಮಿ ಏನು ಕರಿತೀವಿ, ಈ ಸುಬ್ರಹ್ಮಣ್ಯನ ವಾಹನ ಯಾವುದು? ನವಿಲನ್ನು ಸ್ಮರಣೆ ಮಾಡ್ಕೊಳ್ಳೋದು. ಹಾಗೆ ಬ್ರಹ್ಮ ಸರಸ್ವತಿ ಇಬ್ಬರ ವಿಷಯದಲ್ಲೂ ಕೂಡ, ಆದರೆ ಬ್ರಹ್ಮನ ದೇವಸ್ಥಾನ ಎಲ್ಲೂ ಇಲ್ಲ, ಆದರೆ ಸರಸ್ವತಿಯ ಆರಾಧನೆ ಮಾಡ್ತಕ್ಕಂಥ ಸಂದರ್ಭ, ಸ್ಮರಣೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಹಂಸವಾಹಿನಿ, ಹಂಸವನ್ನು ಜ್ಞಾಪಕ ಮಾಡ್ಕೋಬೇಕಾಗತ್ತೆ. ಇನ್ನು ದೇವಿ, ತಾಯಿ, ಕೆಲವು ದೇವತೆಗಳಿಗೆ ದೊಡ್ಡ ಒಂದು ಹಂಸ ಕೂಡ ಕೆಲವರಿಗಿರುತ್ತೆ. ಇನ್ನು ಸಾಕ್ಷಾತ್ತು ಧನಸ್ವರೂಪಿಣಿ ಮಹಾತಾಯಿ ಆಗಿರ್ತಕ್ಕಂಥ ಮಹಾಲಕ್ಷ್ಮಿಯ ಒಂದು ವಾಹನ ಯಾವುದು? ಗೂಬೆಯ ವಾಹನ. ಗೂಬೆಯ ದರ್ಶನ ಪುಣ್ಯ, ಗೂಬೆಯ ಸ್ಮರಣೆ ಕೂಡ ಒಳ್ಳೆಯದು. ಎಷ್ಟೋ ಜನ ಗೂಬೆ ಬಂದಾಗ ಅಯ್ಯೋ ನಮಗೇನೋ ಆಗ್ಬಿಡ್ತು ಅಂತಾರೆ. ಅದು ನಿಜವಾಗಿ ನನ್ನ ಹತ್ರನೂ ಎಷ್ಟೋ ಪ್ರಶ್ನೆ ಕೇಳ್ತಾರೆ. ಆದರೆ ಗೂಬೆಯ ದರ್ಶನ ಭಾಳಷ್ಟು ಶುಭ ಅಂತ ಹೇಳ್ತಾ, ಇನ್ನು ರತಿ ಮನ್ಮಥರದ್ದು ಗಿಳಿ ಅಂತ ಹೇಳುತ್ತೆ, ಇಂದ್ರನದು ಐರಾವತ, ಹಾಗೆ ಸೂರ್ಯನದು 7 ಕುದುರೆಗಳು. ಕುದುರೆ ದರ್ಶನ ಮಾಡಿಕೊಂಡಾಗ ಆ 7 ಕುದುರೆಗಳ ಸ್ಮರಣ ಮಾಡಿ ಸೂರ್ಯ ನಮಸ್ಕಾರ ಮಾಡ್ಕೊಂಡ್ಬಿಟ್ರೆ ನಿಮಗೆಲ್ಲದರಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ಮಹಾನುಭಾವನು ಶನಿ ಭಗವಾನರಿಗೆ ಒಂದು ಕಾಗೆ ವಾಹನ ಆಗಿರುತ್ತೆ. ಶನಿ ಭಗವಾನರ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಕಾಗೆ ಇದ್ದೇ ಇರುತ್ತೆ, ಅದರ ದರ್ಶನ ಮಾಡ್ಕೋಬೋದು. ಇನ್ನು ಹನುಮಂತನ ದರ್ಶನ ಮಾಡ್ಕೋಬೇಕು ಅಂದರೆ ಹನುಮಂತನ ವಾಹನ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇವತ್ತು ಎಷ್ಟೋ ಜನರ ಒಂದು ಕನ್ಫ್ಯೂಷನಲ್ಲೂ ಇರ್ತಾರೆ. ಹನುಮನ ವಾಹನ ಯಾವುದು ಅಂದಾಗ ಅದು ಒಂಟೆ ಆಗಿರುತ್ತೆ. ಒಂಟೆಯನ್ನು ಸ್ಮರಣೆ ಮಾಡ್ಕೋಬೇಕು. ಇನ್ನು ಕಡೆಯದಾಗಿ ಗಂಗಾದೇವಿ. ಇವತ್ತು ನೀರೇ ನಮ್ಮ ಜೀವ ರಕ್ಷಕ ಕೂಡ ಆಗಿರುತ್ತೆ. ಆ ಗಂಗಾ ತಾಯಿಯ ಒಂದು ವಾಹನ ಯಾವುದು ಅಂದರೆ ಮೊಸಳೆ. ಗಂಗೆ ನೀರಲ್ಲಿರ್ತಕ್ಕಂಥ ಮೊಸಳೆಯನ್ನು, ಆ ತಾಯಿನ ಗಂಗಾದೇವಿ ಅಂತ ಸ್ಮರಣೆ ಮಾಡಿದಾಗ ಮೊಸಳೆಯನ್ನು ಕೂಡ ಸ್ಮರಣೆ ಮಾಡ್ಕೋಬೋದು. ಕೆಲವು ಇನ್ನೂ ಸಾಕಷ್ಟಿರುತ್ತೆ. ಆದರೆ ಇವತ್ತಿನ ದಿವಸ ನಾವು ಆ ದೇವಿಯ ವಾಹನವನ್ನು ಸ್ಮರಣೆ ಮಾಡಿಕೊಂಡಾಗ ಸಾಕಷ್ಟು ಶುಭ ಆಗತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.